ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಬರ್ಡೇ. ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್. ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ಬೇಕು. ಎನರ್ಜಿ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ, ಜೋರಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಸೊ ನಮ್ಮ ಪುಟಾಣಿಗಳು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನಂದಿದು ನ್ಯೂ ಟಾಪ್ ಜಸ್ಟ್ ಈಗ ತಾನೇ ಸ್ನಾನ ಮಾಡಿಕೊಂಡು ಹಾಗೆ ಹಾಕ್ಕೊಂಡು ಬಂದೆ. ಇನ್ನೂ ಏನೂ ರೆಡಿ ಆಗಿಲ್ಲ. ಸೊ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ವಿಕ್ಕೀಲಿ ತಿಂಡಿ ತಿಂತಾ ಇದ್ದಾನೆ, ಚಾರುನು ತಿಂಡಿ ತಿಂತಾ ಇದ್ದಾಳೆ. ನಮ್ಮ ಪುಟಾಣಿಗಳು ಯಶು ಮತ್ತು ಸ್ಫೂರ್ತಿ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದಾರೆ. ಕನುಗೆ ಇವತ್ತು ಆಫ್ ಡೇ, ಸಾರಿ ಸ್ಕೂಲಿಲ್ಲ, ಇವ್ರಿಗೆ ಆಫ್ ಡೇ. ಸೊ ನೋಡೋಣ, ಆದಷ್ಟು ಇವತ್ತು ವಿಡಿಯೋ ಮಾಡ್ತೀನಿ, ಯಾಕಂದರೆ ಇವತ್ತು ಸ್ಪೆಷಲ್ ಡೇ ಅಲ್ವಾ, ನನ್ನ ಬರ್ಡೇ. ಸೊ ಅಲ್ಲಿ ಸ್ವಲ್ಪ ಕೆಲಸ ಇದೆ ಆ ಮನೆಯಲ್ಲಿ, ಹೊಸ ಮನೆಯಲ್ಲಿ. ಅಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಇನ್ನು ಇವತ್ತು ಪೂಜೆ ಮಾಡಿಲ್ಲ ಫ್ರೆಂಡ್ಸ್. ಸೊ ಎಸ್, ಹೇಳು ಚಾರು. ಕಣ್ಣು ಈ ಮನೆಯಲ್ಲಿ ಟಿ ವಿ ನೋಡ್ತಾ ಇದ್ದಾನೆ ಫ್ರೆಂಡ್ಸ್. ಆ್ಯಂಡ್ ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಹಾನ್ ಹೋಗಿ ತಿಂಡಿ ತಿನ್ನೋಗು. ಸಾಟರ್ಡೆ ಸಂಡೇ ಫುಲ್ಲು ಎಂಜಾಯ್ 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 ಅನ್ನೋದು, ಟಿ ವಿ ನೋಡಿಕೊಂಡು. ಓಕೆ, ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಸ್ವಲ್ಪ ನೀಟಾಗಿ ರೆಡಿ ಆಗೋಣ ಫ್ರೆಂಡ್ಸ್. ಓಕೆನಾ? ಸ್ವಲ್ಪ ಮನೆ ಕ್ಲೀನ್ ಮಾಡಿಬಿಡ್ತೀನಿ ನಾನು, ಆಮೇಲೆ ಸಿಗ್ತೀನಿ. ಮನೆ ಕಸ ಗುಡಿಸಿ ಒರೆಸಿದ್ದೆಲ್ಲ ಆಯಿತು. ಸ್ವಲ್ಪ ರೂಮಲ್ಲಿ ಕ್ಲೀನ್ ಮಾಡಬೇಕಾಗಿತ್ತು. ಬೆಡ್ಶೀಟ್ಸ್ ಮರ್ಚಿಲ್ಲ ನಮ್ಮ ಪುಟಾಣಿಗಳು, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಯಾಕೋ ಹೋಗಿ ತಿಂಡಿ ತಿನ್ನೋಗು. ದೊಡ್ಡಮ್ಮ ದೋಸೆ ಹಾಕ್ತಿದ್ದಾರೆ. ಚೆನ್ನಾಗಿ ನಾಟಕ ಆಡ್ತೀಯ. ಹಾಂ ಹೇಳು. ಹೌದು, ಮಮ್ಮಿದು ಬರ್ಡೇ ಅಲ್ವಾ ಇವತ್ತು? ವಿಶ್ ಮಾಡಿದೆ ಮಮ್ಮಿಗೆ ನೀನು. ಆಮೇಲೆ ದೋಸೆ ಹಾಕ್ತಾಳೆ ದೊಡ್ಡಮ್ಮ. ದೋಸೆ ಹಾಕ್ತಾ ಇದ್ದಾರೆ. ನಿಧಾನ ನಿಧಾನ ಮಾಡ್ಕೊಂಡಿದ್ದೀನಿ. ಐಸ್ ಓಪನ್ ಯುವರ್ ಐಸ್. ಓಪನ್. ಇದ್ರೊಳಗಡೆ ಏನೋ ಇದೆ, ತೆಗೆದು ನೋಡಿ. ಇದ್ರೊಳಗಡೆ ಏನೋ ಇದೆಯಂತೆ, ಓಪನ್ ಮಾಡಿ ನೋಡ್ಬೇಕಂತೆ. ಈಗಲೇ ಮಾಡಿ. ಓಪನ್ ಮಾಡಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ. ವೈಟ್ 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 ಲಿಪ್ಸ್ಟಿಕ್, ಕ್ರೀಮ್, ಐ ಶೇಡ್ಸ್. ಐ ಶೇಡ್ ಥರ ಕಾಣಿಸ್ತಾರೆ. ಇದು ತೋರಿಸ್ತೀನಿ. ಕಾಂಟೋರಿಂಗ್ ಕಿಟ್, ಮೇಕಪ್ ಮಾಡ್ಕೊಳ್ಳೋದಕ್ಕೆ. ಸೊ ಇದೆಲ್ಲ ನಿಮ್ಮ ದೊಡ್ಡಮ್ಮ ತರಿಸಿರೋದಾ? ನಾನು ತರಿಸಿದ್ದು. ಅದೆಲ್ಲ ಮುಟ್ಬಾರ್ದು. ಲಿಪ್ಸ್ಟಿಕ್ ಓಪನ್ ಮಾಡೋಣ. ಲಿಪ್ಸ್ಟಿಕ್ ನಿಮ್ಮ ಫೇವ್ರೆಟ್ ಕಲರ್ ಆಗುತ್ತೋ ಆಗಲ್ಲ? ಇದು ಎಲ್ಲ ಮೋದಿ ಕೇರ್ ಪ್ರಾಡಕ್ಟ್ಸು.
ಸ್ವಲ್ಪ ಕಾಸ್ಟ್ಲಿನೇ ಇದೆ ಫ್ರೆಂಡ್ಸ್. ನಿನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಅಲ್ಲ ಓಪನ್ ಮಾಡಾಕ್ವಾ? ಇನ್ನೂ ರೆಡಿ ಆಗಿಲ್ಲ ನಾನು. ಹಾಕೋದು ನ್ಯೂಡ್ ಕಲರ್. ಥ್ಯಾಂಕ್ ಯು. ಇದೆಲ್ಲ ಯೂಸ್ ಮಾಡ್ಕೊಂಡು ರೆಡಿ ಆಗು. ಆಯ್ತು. ಪ್ರೈಮರ್ ಫ್ರೆಂಡ್ಸ್ ಇದು ಬಂದು 649 ರುಪೀಸ್. ಲಿಪ್ ಶೇಡ್ ಲಿಪ್ ಕಲರ್ ಬಂದು 500 ರುಪೀಸ್. ಸೊ ಮೋದಿ ಕೇರ್ ಪ್ರಾಡಕ್ಟ್ಸು, ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆ್ಯಂಡ್ ವರ್ತ್ ಚೆನ್ನಾಗಿರುತ್ತೆ. ತುಂಬ ದಿನ ಯೂಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ವಿಕಿ. ಬಾಯ್. ಥ್ಯಾಂಕ್ ಯು. ಕಣ್ಣು ಇಲ್ಲೇ ಕುತ್ಕೊಂಡು ಅಂತ ನಗಿತಾ ಇದ್ದಾನೆ ಫ್ರೆಂಡ್ಸ್. ವಿಕ್ಕಿಗೆ ಮುತ್ತಿಟ್ರೆ ಆಗಲ್ಲ ಕಣ್ಣುಗೆ. ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಫ್ರೆಂಡ್ಸ್. ಆಯಿಲ್ ಖಾಲಿ ಆಗಿದೆ, ಸೊ ಅದಕ್ಕೆ ಬಾಟ್ಲೆಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಸೊ ಈಗ ಪೂಜೆ ಮಾಡಬೇಕು. ತುಂಬ ದಿನ ಆಯಿತು ಕ್ಲೀನ್ ಮಾಡಿ ದೇವ್ರ ಮನೆ. ಅದಕ್ಕೆ ಫೈನಲ್ ಇವತ್ತು ಕ್ಲೀನ್ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಹೂವು ಸ್ವಲ್ಪ ಇದೆ. ಕಣ್ಣುಗೆ ಟಿ ವಿ ಆನ್ ಮಾಡಬೇಕಂತೆ. ಇಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾನೆ? ಬಂದಿಲ್ಲಿ ಆಟ ಮಾಡ್ತಾ ಇದ್ದಾನೆ. ಫಸ್ಟು ಸ್ವಲ್ಪ ಹೊತ್ತು ಓದ್ಕೋ ಅಂತ ಹೇಳಿದೆ, ಆದರೆ ಕೇಳ್ತಾ ಇಲ್ಲ. ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊ ಅಂತ ಹೇಳಬೇಕು. ಎಕ್ಸಾಮ್ಸ್ ಫ್ರೆಂಡ್ಸ್, ಮಂಡೆಯಿಂದ ಬೆಳಗ್ಗೆಯಿಂದ ಟಿ ವಿ ನೋಡ್ತಾ ಇದ್ದಾನೆ. ಸೊ ಅದಕ್ಕೆ ಆಫ್ ಮಾಡಿ ಈಗ ಸ್ವಲ್ಪ ಹೊತ್ತು ಓದ್ಕೊ ಅಂತೇಳಿ ಬುಕ್ಸ್ ಕೊಟ್ಟರೆ ಕೇಳ್ತಾ ಇಲ್ಲ ಮಾತು. ನಾನೇ ಓದಿಸ್ಬೇಕು ಆಮೇಲೆ. ಸರಿ ಬಿಡು, ಪೂಜೆ ಮಾಡಿಬಿಟ್ಟು ಬರ್ತೀನಿ. ಕಣ್ಣು ಓದ್ಕೊಳ್ತಾ ಇದ್ದಾನೆ ಫ್ರೆಂಡ್ಸ್. ವಾಪಸ್ ಕೊಟ್ಬಿಡ್ತೀನಿ ಬಿಡು ಬ್ಯಾಗ್. ಹಿಂದಿ ವರ್ಣಮಾಲ ಬರೀತಾ ಇದ್ದಾನೆ. ನಾನು ಅವ್ನು ಕೇಳಿದೆ, ಶೂ ಬೇಕಾ ನಿಮ್ಗೆ ಬ್ಯಾಗ್ ಬೇಕಾದ್ರೆ ಅವ್ನು ಬ್ಯಾಗ್ ಅಂದ. ಇಟ್ಟು ಶೂ ಮಾಡಿದೆ, ಒಂದು ಬ್ಯಾಗ್ ಮಾಡಿ ಹೇಳು ಅವ್ನಿಗೆ ಕೇಳಿದೆ ನಾನು ಆಪ್ಷನ್. ಶೂ ತೊಗೊಳ್ಬೇಕು ತಾನೆ ನೀನು? ಅದೇ ರೇಟೇ 50 ರುಪೀಸ್ ಜಾಸ್ತಿ ಶೂ ಅಷ್ಟೇ. ಕೇಳು ನಾನು ಸ್ಪೈಡರ್ ನನ್ನ ಬ್ಯಾಗೇ ಬೇಕು, ನನಗೆ ಶೂ ಬೇಡ ಅಂತ. ನೀವೇನೇ ಕೊಡ್ಸೋಕೋದ್ರೆ ಬ್ಯಾಗು? 250 ಶೂ ಬೇಡ? ಶೂ 300 ರೂಪಾಯಿ. ಅದು ಶೂ ಅಲ್ಲ ತೊಗೊಂಡಿರೋದು ನಾವು, ಕೇಳು ಕ್ರಾಕ್ಸು. ಚೆನ್ನಾಗಿದೆ ಶೂ. ಇಲ್ಲಿ ನಾನು ಚಾರು ಅಕ್ಕ ಬಜ್ಜಿ ಮಾಡಿದರು, ಬಜ್ಜಿ ಮತ್ತು ಪಾಯಸ ಎಲ್ಲ ಮಾಡಿದರು, ತಿಂತಾಯಿದ್ದೀವಿ ಫ್ರೆಂಡ್ಸ್. ನನ್ನ ತಂಗಿ ಕಾಲ್ ಮಾಡಿದ್ಲು, ಸೊ ಅವಳ ಜೊತೆ ಮಾತಾಡಿಕೊಂಡು ತಿಂತಾಯಿದ್ದೀವಿ. ಸೊ ಹಾಗೆ ಫೋನಲ್ಲಿ ವಿಡಿಯೋ ಮಾಡಿಕೊಂಡೆ, ಹಾಗಾಗಿ ನಾನು ಮಾತಾಡೋದಕ್ಕಾಗಿಲ್ಲ. ಆ್ಯಂಡ್ ಸೊ ಯಾ ನಮ್ಮ ಪುಟಾಣಿಗಳಿಗೆ ಆಫ್ ಡೇ ಇತ್ತು, ಸ್ಯಾಟರ್ಡೇ ಆಗಿತ್ತಲ್ವ, ಸೊ ಅದಕ್ಕೆ ಆಫ್ ಡೇ ಇತ್ತು ಸ್ಕೂಲು. ಬೇಗ ಬಂದುಬಿಟ್ಟಿದ್ರು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ. ಸೊ ಲಂಚ್ ಫ್ರೈಡ್ ರೈಸ್ ಮತ್ತು ಬಜ್ಜಿ ಪಾಯಸ ಎಲ್ಲ ಮಾಡಿದರು. ಆ್ಯಂಡ್ ಇಲ್ಲಿ ನಮ್ಮ ಪುಟಾಣಿಗಳು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಬಲೂನ್ಸ್ ಎಲ್ಲ ರೂಮಲ್ಲಿ
ಊದ್ಬಿಟ್ಟು ಎಲ್ಲ ಗೋಡೆಗೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಸೊ ಅವರು ಮಾಡಬೇಕಾದ್ರೆ ವಿಡಿಯೋ ಮಾಡಿಕೊಂಡಿದ್ರು. ಸೊ ನಾನು ಆಮೇಲೆ ಆ ವಿಡಿಯೋ ನೋಡಿಬಿಟ್ಟು ಈಗ ಆ್ಯಡ್ ಮಾಡಿದೆ. ತುಂಬ ಕಷ್ಟಪಟ್ಟು ಬಲೂನ್ಸ್ ಎಲ್ಲ ಎಷ್ಟೊಂದು ಊದಿದ್ದಾರೆ ನೋಡಿ. ತುಂಬಾ ಖುಷಿ ಆಯಿತು ನನಗೆ. ಪ್ರತಿ ವರ್ಷ ಏನಾದರೂ ಒಂದು ಸರ್ಪ್ರೈಸ್ ಕೊಡ್ತಾ ಇರ್ತಾರೆ ಡೆಕೋರೇಷನ್ ಮಾಡಿಬಿಟ್ಟು ಸಿಂಪಲ್ಲಾಗಿ. ಸೊ ಗಿಫ್ಟ್ ಏನಾದರೂ ತರಿಸ್ಬಿಟ್ಟು ಕೊಡ್ತಾರೆ. ಸೊ ನಮ್ಮ ಅಕ್ಕ ಕೈಲಿ ಮೇಕಪ್ ಐಟಮ್ಸ್ ಎಲ್ಲ ತರಿಸ್ಬಿಟ್ಟು ಕೊಟ್ಟಿದ್ದಾರೆ, ನೋಡಿದ್ರಲ್ಲ ನೀವು ಫಸ್ಟಲ್ಲೇ. ಸೊ ನಾವೆಲ್ಲರೂ ಇಲ್ಲೇ ಪಾನಿಪುರಿ ಗ್ರೀನ್ ಲಾರಿ ಹಿಂದೆ ಟೊಮೊಟೊ ಇದೆ ಫ್ರೆಂಡ್ಸ್, ಅಲ್ಲೇ ಶಾಪ್ಗೆ ಹಾಕಿ ಕ್ಲೋಸ್ ಮಾಡಿರಿ ವಿಂಡೋ. ಫೋನ್ ಮಾಡ್ತೀನಿ, ಫೋನ್ ಮಾಡಿದ್ಮೇಲೆ ಬರ್ತಾರೆ. ಮಳೆ ಸ್ಟಾರ್ಟ್ ಆಗೋಯ್ತು ಫ್ರೆಂಡ್ಸ್. ನಾವು ತಿನ್ನಬೇಕಾದ್ರೇ ಪಾನಿಪುರಿ ಶಾಪಲ್ಲಿ. ಸೊ ಅದಕ್ಕೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಅಂದರೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಆಗಿಲ್ಲ, ಮಳೆ ಬರ್ತಾ ಇತ್ತಲ್ವ, ಅದಕ್ಕೆ ಸುಮ್ಮನೆ ಯಾಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡೋದು ಅಂಥೇಳಿ ರಿಟರ್ನ್ ಬಂದುಬಿಟ್ವಿ. ಬೇಕ್ರಿಯಲ್ಲಿ ಸ್ವಲ್ಪ ತಿಂಡಿ ಅದು ಇದು ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ. ಸೊ ನೆಕ್ಸ್ಟ್ ಡೇ ಕೇಕ್ ಎಲ್ಲ ತರಿಸಿ ನಮ್ಮ ಪುಟಾಣಿಗಳು ಸೆಲೆಬ್ರೇಟ್ ಮಾಡಿದ್ರು. ನನ್ನ ತಂಗಿ ಕೇಕ್ ಆರ್ಡರ್ ಮಾಡಿದ್ಲು, ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ, ಸೊ ಅವ್ರಿಗೆ ಹೇಳ್ಬಿಟ್ಟು ತರಿಸಿದ್ಲು. ತುಂಬಾ ಖುಷಿ ಆಯಿತು. ಸೊ ನನ್ನ ಬರ್ಡೇ ಇತ್ತಲ್ವ, ಸೊ ಆವತ್ತು ನೈಟು ಸ್ವಲ್ಪ ಲೇಟಾಗಿ ಅಂದರೆ 9:30ಗೆ ತಂದು ಕೊಟ್ಟಿದ್ದು. ನನ್ನ ಬರ್ಡೇ ಇದ್ದಿದ್ದು 22 ಮಾರ್ಚ್. ಸೊ ಆವತ್ತು ತಂದು ಕೊಟ್ಟರು, ಅಂದರೆ ನೈಟ್ ತಂದು ಕೊಟ್ಟರು 9:30 ಆ ಟೈಮ್ಗೆ. ನಮ್ಮ ಪುಟಾಣಿಗಳು ಮಲಗಿಬಿಟ್ಟಿದ್ರು, ಹಾಗಾಗಿ ನಾನು ಕಟ್ ಮಾಡಲಿಲ್ಲ ಕೇಕು. ನಮ್ಮ ಪುಟಾಣಿಗಳು ಸೊ ನೆಕ್ಸ್ಟ್ ಡೇ ಮೇಲೆ ರೂಮಲ್ಲಿ ಡೆಕೋರೇಷನ್ ಮಾಡಿದರು, ಬಲೂನ್ಸ್ ಎಲ್ಲ ಹಾಕ್ಬಿಟ್ಟು. ಸೊ ಅದಕ್ಕೆ ನನ್ನ ಕಣ್ಣು ಮುಚ್ಚಿಸ್ಬಿಟ್ಟು ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ಪ್ರೈಸ್ ಕೊಡೋದಕ್ಕೆ. ಸೊ ನೆಕ್ಸ್ಟ್ ಡೇ ನಾನು ಕೇಕ್ ಕಟ್ ಮಾಡಿದ್ದು. ನಮ್ಮ ಪುಟಾಣಿಗಳು ನೈಟ್ ಮಲಗಿಬಿಟ್ಟಿದ್ರು ಅಂಥೇಳಿ. ಸೊ ಎಸ್, ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಇದೊಂಥರ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಬರ್ಡೇ ಅಂತಂದರೆ ಒಂಥರ ಸ್ಪೆಷಲ್ಲು. ಸೊ ಮಕ್ಕಳು ನಮಗೋಸ್ಕರ ಏನೇನೆಲ್ಲ ಮಾಡಿರ್ತಾರೆ ನೋಡಿ. ಅವ್ರು ಮಾಡೋದು ಚಿಕ್ಕ ಪುಟ್ಟನೇ ಇರ್ಬೋದು, ಬಟ್ ತುಂಬಾ ಮೀನಿಂಗ್ ಇರುತ್ತೆ ಅದರಲ್ಲಿ. ಸೊ ಓಕೆ, ನನಗಂತೂ ಎಕ್ಸ್ಪ್ಲೇನ್ ಮಾಡೋದಕ್ಕಾಗ್ತಾಯಿಲ್ಲ ನಿಜವಾಗ್ಲೂ, ಆ ವರ್ಡ್ಸಲ್ಲಿ ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಪ್ರೀತಿ ತೋರಿಸ್ತಾರೆ ನಮ್ಮ ಪುಟಾಣಿಗಳು ನನ್ನ ಮೇಲೆ. ಆ್ಯಂಡ್ ಅಷ್ಟೇ ಅಲ್ವಾ, ಪೇರೆಂಟ್ಸ್ ಮಕ್ಕಳ ಮೇಲೆ ತೋರಿಸ್ಬೇಕು, ಮಕ್ಕಳು ಪೇರೆಂಟ್ಸ್ ಮೇಲೆ ತೋರಿಸ್ಬೇಕು. ಆ್ಯಂಡ್ ಫೈನಲಿ ಕೇಕ್ ಎಲ್ಲ ಇಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀವಿ. ಬನ್ರಿ ಎಲ್ಲ ಇಲ್ಲಿ ಬನ್ರಿ ನನ್ನ ಹತ್ರ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ಡೇ ಟು ಯು ಮೈ ಡಿಯರ್ ಮಮ್ಮಿ.
ಫಸ್ಟ್ ಕನಕ ಏ ಫೋಟೋಸ್ ತೆಗಿತಾ ತಿನ್ಬಿಡು ತಿನ್ಬಿಡು ವಿಶ್ ಹ್ಯಾಪಿ ಬರ್ತ್ಡೇ ಮಮ್ಮಿ ವಿಶ್ ಹ್ಯಾಪಿ ಬರ್ತ್ಡೇ ವಿಶ್ ಹ್ಯಾಪಿ ಇನ್ನು ಹೋಗ ಮಮ್ಮಿ ಇಲ್ಲಿ ಬಾಯಿ ಕಡೆ ಫೋಟೋ ತೆಗಿತೈತೆ ಆ ಪ್ಲೇಟ್ ಎತ್ಕೋಬೇಕೆ ಅಲ್ಲಿ ಥ್ಯಾಂಕ್ ಯು ಕಣ್ಣು ಖುಷಿ ಹ್ಯಾಪಿ ಬರ್ಡೇ ಹ್ಯಾಪಿ ಥ್ಯಾಂಕ್ ಯು ಫೋಟೋ ತೆಗ್ದಾ ತಲೆ ಇಟ್ಕೊ ನೀಟಾಗಿ ಇನ್ನ ಡೂ ಲೈಕ್ ವಿಹಾನ್ ಅಂದ್ರೆ ಏನ್ ಮಾಡ್ಬೇಕು ಇವಾಗ ನಾನು ಬಾಯ್ ಪ್ಲೀಸ್ ಮಾ 10 rupees ಪ್ಲೀಸ್ ಮಾ 10 rupees ಕೊಡಮ್ಮ ನೀನು ಹೇಳಿದ್ದೆಲ್ಲ ಮಾಡ್ತೀನಮ್ಮ ಪ್ಲೀಸ್ ಪ್ಲೀಸ್ ನೀನು ಹೇಳಿದ್ದೆಲ್ಲ ಮಾಡ್ತೀನಮ್ಮ 10 rupees ಮಾ ಪ್ಲೀಸ್ ವಿಕ್ಕಿ ನೋಡು ವಿಕ್ಕಿ ನಾನು ಮಮ್ಮಿ ಹೇಳ್ದಂಗೆಲ್ಲ ಮಾಡ್ತೀನಿ ತಾನೆ 10 rupees ಕೊಡಕ್ಕೆ ಹೇಳು ವಿಕ್ಕಿ ಪ್ಲೀಸ್ Do like dad. Do dance. Dance ಮಾಡ್ಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ. Bye bye.